ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ಒಂದು ಕಾರ್ನರ್ ಪ್ರಾಪರ್ಟಿ ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ. ನಾನೀಗ ಫಸ್ಟ್ ಫ್ಲೋರಲ್ಲಿ ಇದ್ದೀನಿ. ನಾರ್ತ್ ಫೇಸಿಂಗ್ ಅಲ್ಲಿ ಮೇನ್ ಡೋರ್ ಇದೆ. ಬನ್ನಿ ಒಳಗಡೆ ಹೋಗೋಣ. ಲಿವಿಂಗ್ ಹಾಲ್ ಒಳಗಡೆ ಎಂಟ್ರಿ ಆಗಿದ್ದೀನಿ. ನೋಡ್ತಾ ಇರ್ಬೋದು, ಎದುರುಗಡೆ ಕಾಣ್ತಾ ಇರೋದು ಟಿವಿ ಕ್ಯಾಬಿನೆಟ್. ವಾಲ್ ಕ್ಲಾಡಿಂಗ್ ಎಲ್ಲ ನಿಮಗೆ ವುಡ್ಡಲ್ಲೇ ಮಾಡಿದ್ದಾರೆ. PU ಪಾಲಿಶ್ ವುಡ್ಡಲ್ಲಿ. ಸೊ ದೆನ್ ಲಿವಿಂಗ್ ಹಾಲಲ್ಲಿ ನಿಮಗೆ ವುಡನ್ ಸೀಲಿಂಗ್ ವರ್ಕು, ಬ್ಯೂಟಿಫುಲ್ ವುಡನ್ ಸೀಲಿಂಗ್ ವರ್ಕು ಲಿವಿಂಗ್ ಹಾಲಲ್ಲಿ. ಓಕೆ, ಫ್ಲೋರಿಂಗ್ ಎಲ್ಲ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ನೋಡಿ. ಲಿವಿಂಗ್ ಹಾಲಿಂದ ಅಡುಗೆ ಮನೆಗೆ ಈ ಥರ ಆರ್ಚ್ ಇದೆ. ಬನ್ನಿ ಒಳಗಡೆ ಹೋಗೋಣ. ಸೊ ಇದು ಬಂದ್ಬಿಟ್ಟು ನಿಮಗೆ ಸೌತ್ ಈಸ್ಟ್ ಕಾರ್ನರ್ ಕಿಚನ್ನು. ಮೇಲ್ಗಡೆ ಲಾಫ್ಟ್ಗಳೆಲ್ಲ ಮಾಡಿದ್ದಾರೆ. ಮಾಡ್ಯುಲರ್ ಕಿಚನ್, ತುಂಬ ಲೆಂತಿ ಆಗಿದೆ ಇದು ಲಾಫ್ಟ್ ಏರಿಯಾ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಟವ್ಗೆ ಪ್ರಾವಿಷನಿಂಗ್ ಮಾಡಿದ್ದಾರೆ ನೋಡಿ, ಕಟಿಂಗ್ ಎಲ್ಲ ಆಗಿದೆ. ಸೊ ಇಲ್ಲಿ ಏನು ಬೇಕಾದ್ರೆ ನೀವು ಬಾಕ್ಸ್ ಟೈಪ್ ಎಲ್ಲ ಇಟ್ಕೋಬೋದು, ಬಾಕ್ಸ್ಗಳು. ಶಿಂಕು ಕೂಡ ರೆಡಿ ಇಟ್ಟಿದ್ದಾರೆ. ಸೊ ಹಾಗೆ ಮುಂದೆ ಬರೋ ಯುಟಿಲಿಟಿ ಏರಿಯಾ. ಯುಟಿಲಿಟಿ ಎಲ್ಲ ಗ್ರಿಲ್ ಕವರ್ ಆಗಿದೆ. ಇಲ್ಲಿ ಒಂದು ನಿಮಗೆ ವಾಶ್ರೂಮ್ ಇದೆ. ಸ್ವಲ್ಪ ಏನೋ ಮೆಟೀರಿಯಲ್ ಇಟ್ಕೊಂಡಿದ್ದಾರೆ ಪೇಂಟಿಂಗ್ದು. ಸೊ ಇದು ಬಂದ್ಬಿಟ್ಟು ನಿಮಗೆ ವಾಶ್ರೂಮ್ ಏರಿಯಾ. ಸೊ ಮಿಷಿನ್ ಎಲ್ಲ, ವಾಷಿಂಗ್ ಮಿಷಿನ್ ಎಲ್ಲ ನೀವಿಲ್ಲ ಇಲ್ಲೇ ಇಟ್ಕೋಬೋದು. ಸೊ ಇದಿಷ್ಟು ಕಿಚನ್ ಡೀಟೇಲ್ಸ್ ಆಯಿತು. ಹಾಗೆ ಮುಂದೆ ಬರೋ ನಿಮಗೆ ನೋಡಿ, ಇಲ್ಲಿ ಡೈನಿಂಗ್ ಏರಿಯಾದಲ್ಲಿ ಒಂದು ಕ್ರಾಕರಿ ಸೆಟ್ ಕೊಟ್ಟಿದ್ದಾರೆ, ಲೆಂತಿ ಆಗಿರೋದು ಟಾಲ್ ಕ್ರಾಕರಿ ಸೆಟ್. ಓಕೆ, ಇಲ್ಲಿ ನೀವು ಒಂದು 6 ಸೀಟರ್ದು ಡೈನಿಂಗ್ ಟೇಬಲ್ ಹಾಕೋಬೋದು. ಅಷ್ಟು ಸ್ಪೇಸಿಯಸ್ ಆಗಿ ಜಾಗ ಇದೆ. ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಪೂಜಾ ರೂಮ್, ವುಡ್ ಕಾರ್ವಿಂಗ್ ಆಗಿರ್ತಕ್ಕಂಥ ಟೀಕ್ವುಡ್ ಪೂಜಾ ರೂಮ್ ಡೋರು ನೋಡಿ. ಇದು ನಿಮಗೆ ಪೂಜಾ ರೂಮ್. ಸೀಲಿಂಗ್ ವರ್ಕ್ ಎಲ್ಲ ಬ್ಯೂಟಿಫುಲ್ ಆಗಿದೆ. ವೈಟ್ ಕಲರ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಗೋಲ್ಡನ್ ಬಾರ್ಡ್ರು, ಪೀಠ ತುಂಬ ಲ್ಯಾವಿಶ್ ಆಗಿದೆ ಪೂಜಾ ರೂಮ್. ಓಕೆ, ಸೊ ಹಾಗೆ ಮುಂದೆ ಬಂದರೆ ನಿಮಗೆ ಮತ್ತೆ ನಾನು ಲಿವಿಂಗ್ ಹಾಲ್ ಕಡೆ ಬರ್ತಾ ಇದ್ದೀನಿ. ಲಿವಿಂಗ್ ಹಾಲಿಂದ ಸೊ ನಾನಿವಾಗ ಸ್ಟ್ರೈಟ್ ಅವೇ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸ್ಟೇರ್ಕೇಸ್ ಕೆಳಗಡೆ ನಿಮಗೆ UPSಗೆ ಮತ್ತು ಸ್ಟೋರೇಜ್ಗೆ ಎಲ್ಲ ಪ್ರಾವಿಷನಿಂಗ್ ಮಾಡಿದ್ದಾರೆ. ಓಕೆ, ಸೊ ಬನ್ನಿ ನಾವು ಇವಾಗ ಫಸ್ಟ್ ಫ್ಲೋರಿಂದ ನೆಕ್ಸ್ಟ್ ಫ್ಲೋರ್ ಹೋಗೋಣ, ಸೆಕೆಂಡ್ ಫ್ಲೋರ್ ಹೋಗೋಣ. ನೋಡಿ, ಇಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ರೈಲಿಂಗ್ಸು ಸ್ಟೆಪ್ಸ್ ಹತ್ರ ಎಲ್ಲ, ಸ್ಟೇರ್ಕೇಸ್ ಹತ್ರ. ಓಕೆ, ಸೊ ನಾನಿವಾಗ ಸೆಕೆಂಡ್ ಫ್ಲೋರ್ ಬಂದಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಟೋಟಲ್ ಆಗಿ 2 ಬೆಡ್ರೂಮ್ಸ್ ಇರುತ್ತೆ. ಫಸ್ಟ್ ಬೆಡ್ರೂಮ್ಗೆ ಹೋಗೋಣ. ಫಸ್ಟ್ ಬೆಡ್ರೂಮ್ಗೆ ಹೋದರೆ ನಿಮಗೆ ನೋಡಿ ಇನ್ ಬಿಲ್ಡ್ ಕಾಟು. ಇದು ಕೂಡ ನಿಮಗೆ ಹೈಡ್ರಾಲಿಕ್ ಲಿಫ್ಟ್ ಆಗುತ್ತೆ. ಸೀಲಿಂಗ್ ವರ್ಕ್, ವುಡನ್ ಸೀಲಿಂಗ್ ವರ್ಕು. ಪಕ್ಕದಲ್ಲೇ ಒಂದು ಡ್ರೆಸ್ಸಿಂಗ್ ಮಿರರು ಅಂಡ್ ದೆನ್ ವಾರ್ಡ್ರೋಬ್ಸ್ ಏರಿಯಾ, ಟಿವಿ ಕ್ಯಾಬಿನೆಟ್. ಓಕೆ, ಈ ಒಂದು ಬೆಡ್ರೂಮ್ಗೆ ಒಂದು ಬಾಲ್ಕನಿ ಸ್ಪೇಸ್ ಇದೆ, ತೋರಿಸ್ತಾ ಇದ್ದೀನಿ ಹೀಗೆ. ಇದು ಬಾಲ್ಕನಿ ಸ್ಪೇಸ್. ಅಂಡ್ ದೆನ್ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ ಈ ಒಂದು ಬೆಡ್ರೂಮ್ಗೆ. ತುಂಬ ಲೆಂತಿ ಆಗಿದೆ. ನೀವು ಡ್ರೈ ಆ್ಯಂಡ್ ವೆಟ್ ಕಾನ್ಸೆಪ್ಟಲ್ಲಿ ಗ್ಲಾಸು ಹಾಕೋಬೋದು. ಇದಿಷ್ಟು ಈ ಒಂದು ಮಾಸ್ಟರ್ ಬೆಡ್ರೂಮ್ ಡೀಟೇಲ್ಸ್ ಆಯಿತು.
ವುಡ್ ವರ್ಕ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ, ಸಖತ್ತಾಗಿದೆ. ಸೊ ನಾನಿವಾಗ ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಹೋಗ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ ಚಿಲ್ಡ್ರನ್ಸ್ ಬೆಡ್ರೂಮು. ಈ ಒಂದು ಬೆಡ್ರೂಮ್ಗೂ ಅಟ್ಯಾಚ್ ವಾಶ್ರೂಮ್ ಇದೆ. ಸೊ ಹೀಗೆ ಡೋರ್ ಕ್ಲೋಸ್ ಮಾಡಿದರೆ ವಾಶ್ರೂಮ್ಗೆ ಇದೆ ಅಂತಲೇ ಗೊತ್ತಾಗೋದಿಲ್ಲ ನಿಮಗೆ. ಸೀಲಿಂಗ್ ವರ್ಕ್, ಕಾಟು, ಸ್ಟಡಿ ಟೇಬಲ್ ಕಾಂಬಿನೇಷನ್ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ನು ಮಕ್ಕಳಿಗೆ ಅಟ್ರಾಕ್ಟಿವ್ ಕಲರ್. ಸೊ ಈ ಬೆಡ್ರೂಮ್ಗೆ ಒಂದು ಬಾಲ್ಕನಿ ಸ್ಪೇಸ್ ಇದೆ. ಸೊ ಟೋಟಲ್ ಆಗಿ 2 ಬೆಡ್ರೂಮ್ ತೋರಿಸಿದ್ದಾಯಿತು. ಬನ್ನಿ ನಾನು ಇವಾಗ ನೆಕ್ಸ್ಟ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರಿಂದ 3rd ಫ್ಲೋರ್ ಹೋಗೋಣ. ಸೈಡೆಲ್ಲ ನಿಮಗೆ ಟೆಕ್ಸ್ಚರ್ ಪೇಂಟ್ ಮಾಡಿದ್ದಾರೆ. ಬ್ಯೂಟಿಫುಲ್ ಟೆಕ್ಸ್ಚರ್ ಪೇಂಟ್ ವಿತ್ LED ಲೈಟ್ಸ್, ಫೋಕಸ್ ಲೈಟ್ಸ್. ಓಕೆ, ನಾನಿವಾಗ 3rd ಫ್ಲೋರ್ ಬಂದಿದ್ದೀನಿ. ಇಲ್ಲೊಂದು ಸ್ಟೋರೇಜ್ ಯೂನಿಟ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನೋಡಿ ನಿಮಗೆ ಇನ್ಬಿಲ್ಟ್ ಕಾಟ್ ಇದೆ. 3ನೇ ಬೆಡ್ರೂಮಲ್ಲೂ ಕೂಡ ಇನ್ಬಿಲ್ಟ್ ಕಾಟ್. ಇದು ಕೂಡ ಹೈಡ್ರಾಲಿಕ್ ಲಿಫ್ಟ್ ಇದೆ. ಕಬೋರ್ಡ್ ಏರಿಯಾ, ಟಿವಿ ಯೂನಿಟ್. ಈ ಕಡೆಗೆ ಕೊಟ್ಟಿದ್ದಾರೆ ಇಲ್ಲಿ ಸ್ಟೋರೇಜ್ ಯೂನಿಟು, ಏನು ಬೇಕಾದ್ರೂ ಹಾಕೊಳ್ಳೋಕ್ಕೆ. ಮೇಲ್ಗಡೆ ಲಾಫ್ಟು. ಈ ಬೆಡ್ರೂಮ್ಗೆ ನಿಮಗೆ ಬಾಲ್ಕನಿ ಸ್ಪೇಸ್ ಇದೆ ನೋಡಿ. ಅದು ಬಾಲ್ಕನಿ ಏರಿಯಾ. ಅಂಡ್ ದೆನ್ ಅಟ್ಯಾಚ್ ವಾಶ್ರೂಮ್. ಸೇಮ್ ಕೆಳಗಡೆ ಇತ್ತಲ್ಲ ಅದೇ ಥರ ಲೆಂತಿಯಾಗಿದೆ ಈ ಒಂದು ವಾಶ್ರೂಮ್ ಕೂಡ. ಹಾಗೆ ಮುಂದೆ ಹೋದರೆ ನಿಮಗೆ ಇದು ಬಂದ್ಬಿಟ್ರೆ ನಿಮಗೆ ಸಿಟ್ಔಟ್ ಏರಿಯಾ, ಬಾಲ್ಕನಿ ಏರಿಯಾ. ಈ ಸೈಡ್ ಹೋದರೆ ಓಪನ್ ಟೆರೇಸ್. ಇದು ಓಪನ್ ಟೆರೇಸ್ ಇದೆ. ಇಲ್ಲಿ ಏನು ಬೇಕಾದ್ರೂ ನೀವು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಇಲ್ಲೂ ಒಂದು ಪ್ರಾವಿಷನಿಂಗ್ ಕೊಟ್ಟಿದ್ದಾರೆ. ಕಿಚನ್ ಹತ್ರ ಒಂದು ಪ್ರಾವಿಷನಿಂಗ್ ಇತ್ತು ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ದೆನ್ ಮೇಲ್ಗಡೆ ಹೋಗೋದಕ್ಕೆ ನೋಡಿ ಈ ಥರ ಮೆಟಲ್ದು ಲ್ಯಾಡರ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಿಮಗೆ ಸ್ಲೈಡಿಂಗ್ ಶಟರ್ ಥರ ಕೊಟ್ಟಿದ್ದಾರೆ. ಇದು ಓಪನ್ ಮಾಡಿಕೊಂಡು ಮೇಲ್ಗಡೆ ಟೆರೇಸ್ಗೆ ಹೋಗ್ಬೋದು. ಬೇಡ ಅಂದರೆ ಲಾಕ್ ಮಾಡಿ ಇಟ್ಕೋಬೋದು. ಮಳೆ ಏನು ಬರೋದಿಲ್ಲ. ಮಳೆ ಬಂದರೂ ಕೂಡ ನಿಮಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಬನ್ನಿ ಇವಾಗ ಈ ಮನೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಶಾಪ್ ಕೂಡ ಇದೆ. ಆ್ಯಂಡ್ ದೆನ್ ಪಾರ್ಕಿಂಗ್ ಏರಿಯಾ ಇದೆ. ಗ್ರೌಂಡ್ ಫ್ಲೋರಲ್ಲಿ ಏನಿದೆ ನೋಡೋಣ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಗ್ರೌಂಡ್ ಫ್ಲೋರ್ಗೆ ಬಂದಿದ್ದೀನಿ ಈ ಮನೆ ಡೀಟೇಲ್ಸ್ ನೋಡೋಕ್ಕೆ. ಗ್ರೌಂಡ್ ಫ್ಲೋರಲ್ಲಿ ಟೋಟಲಿ ಪಾರ್ಕಿಂಗ್ ಏರಿಯಾ ಇದೆ. ಇದು ವೆಹಿಕಲ್ ಮೂವ್ಮೆಂಟ್ ಗೇಟು, ಇದು ವಾಕ್-ಇನ್ ಗೇಟು. ಓಕೆ, ಒಂದು ಕಾಮನ್ ವಾಶ್ರೂಮ್ ಇದೆ. ತೋರಿಸ್ತೀವಿ ಮನೆ. ಇದು ಇನ್ನೂ ರೆಡಿ ಇಲ್ಲ, ಮಾಡಿಕೊಡ್ತಾರೆ. ಮತ್ತು ರೋಡ್ ಸೈಡ್ಗೆ ಒಂದು ಶಾಪ್ ಇದೆ. 11/16ಗೆ ಒಂದು ಕಮರ್ಷಿಯಲ್ ಶಾಪ್ ಕೂಡ ಇದೆ ಈ ಒಂದು ಪ್ರಾಪರ್ಟಿಯಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊತ್ತು ಈ ಮನೆ ಡೀಟೇಲ್ಸು. ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ, BDA. ಫ್ರಂಟಲ್ಲಿ 40 ಫೀಟ್ ರೋಡ್ ಇದೆ. ಗ್ರೌಂಡ್ ಫ್ಲೋರ್ ಪಾರ್ಕಿಂಗು ಪ್ಲಸ್ ಒಂದು ಶಾಪ್ ಇದೆ. ಬಾಡಿಗೆ ಕೊಡ್ಬೋದು, ಅಥವಾ ನೀವು ಬೇಕಾದ್ರೆ ಆಫೀಸ್ ಮಾಡ್ಕೊಂಡು ಅಥವಾ ಏನಾದ್ರು ಕಮರ್ಷಿಯಲ್ ಗ್ರಾಸರಿ ಶಾಪ್ ಥರ ಯೂಸ್ ಮಾಡ್ಬೋದು. ಕಾರ್ನರ್ ಪ್ರಾಪರ್ಟಿ, ನಾರ್ತ್ ವೆಸ್ಟ್ ಕಾರ್ನರು, BDA ಪ್ರಾಪರ್ಟಿ. 27/30, 27ಕ್ಕೆ 30 ಇದೆ ಕಾರ್ನರ್ ಪ್ರಾಪರ್ಟಿ, BDA ಪ್ರಾಪರ್ಟಿ. ಬನಶಂಕರಿ 6 ಸ್ಟೇಜಲ್ಲಿ ಇರ್ತಕ್ಕಂಥದ್ದು ಈ ಒಂದು ಪ್ರಾಪರ್ಟಿ. ಇದು ಪ್ರೈಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ದು ಯಾವ್ದಾದ್ರು ಪ್ರಾಪರ್ಟಿ ಸೇಲ್ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೂರು ಪ್ರಾಪರ್ಟೀಸ್.
ಪ್ಲೀಸ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.